Hi everyone, welcome back to my channel Everyday Special by DC. Today ನಾನು ಫುಲ್ ಡೇ ಅಲ್ಲಿ ಏನೇನು ತಿಂತಾ ಇದ್ದೀನಿ ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ. ದಿಸ್ ವಿಡಿಯೋ ಇಸ್ ಮೈ ವಾಟ್ ಐ ಈಟ್ ಇನ್ ಅ ಡೇ ಪ್ರೆಗ್ನೆನ್ಸಿ ಎಡಿಷನ್. ಇದು ಡಾಕ್ಟರ್ ಸಜೆಸ್ಟ್ ಮಾಡಿದ್ದಲ್ಲ, ಜಸ್ಟ್ ನಾನು ಪರ್ಸನಲ್ ಆಗಿ ಫಾಲೋ ಮಾಡ್ತಿರೋದು ಸಿಂಪಲ್ ಹೋಮ್ ಮೇಡ್ ಫುಡ್ ರೊಟೀನ್. ಪ್ರೆಗ್ನೆನ್ಸಿ ಟೈಮಲ್ಲಿ ಬಾಡಿಗೆ ರೆಸ್ಟ್ ನ್ಯೂಟ್ರಿಷನ್ ಬೇಕಾಗುತ್ತೆ, ಡೈಜೆಷನ್ ಇಶ್ಯೂನು ಇರುತ್ತೆ, ಮತ್ತೆ ಸಮ್ಟೈಮ್ಸ್ ಕ್ರೇವಿಂಗ್ಸು ಬರುತ್ತೆ. ಸೊ ನಾನ್ ಟ್ರೈ ಮಾಡಿದ್ದು ಸಿಂಪಲ್ ಹೋಮ್ ಮೇಡ್ ಬ್ಯಾಲೆನ್ಸ್ ಮೀಲ್ ನ ತಗೋತೀನಿ. ಅದ್ ಯಾವ ರೀತಿ ತಗೋತೀನಿ ಅಂತ ಹೇಳ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಮಾರ್ನಿಂಗ್ ವೇಕಪ್ ಆದ ತಕ್ಷಣ ಫಸ್ಟ್ ಥಿಂಗ್ ನಾನು ತಗೊಳ್ಳೋದು ಹಾಟ್ ವಾಟರ್ ಮತ್ತೆ ಚಿಯಾ ಸೀಡ್ಸ್, ಲಿಟಲ್ ಲೆಮನ್ ಜ್ಯೂಸ್ ಇರುತ್ತೆ. ಇದು ಏನಕ್ಕೆ ಅಂತಂದ್ರೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಮತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಬಾಡಿ ಹೈಡ್ರೇಟ್ ಆಗುತ್ತೆ. ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕಾನ್ಸ್ಟಿಪೇಷನ್ ಕಾಮನ್, ಅದಕ್ಕೂ ಹೆಲ್ಪ್ ಆಗುತ್ತೆ. ಚಿಯಾ ಸೀಡ್ಸ್ ಅಲ್ಲಿ ಒಮೆಗಾ 3 ಇದೆ, ಮತ್ತೆ ಫೈಬರ್ ಇದೆ, ಆದ್ರೆ ಕ್ವಾಂಟಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅಂಡ್ ಹಾಟ್ ವಾಟರ್ ಕುದ್ದಾದ್ಮೇಲೆ 1 ಅವರ್ ಗ್ಯಾಪ್ ಕೊಟ್ಟು ನಾನು ಕೋಕೋನಟ್ ವಾಟರ್ ನ ತಗೊಳ್ತೀನಿ. ಯಾಕಂದ್ರೆ ಕೋಕೋನಟ್ ವಾಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಪ್ರೆಗ್ನೆನ್ಸಿ ಜರ್ನಿ. ಯಾಕಂದ್ರೆ ಬಾಡಿ ಕೂಲ್ ಆಗಿರುತ್ತೆ, ಡಿಹೈಡ್ರೇಟ್ ಅವಾಯ್ಡ್ ಆಗುತ್ತೆ, ಮತ್ತೆ ವೆರಿ ಲೈಟ್ ಆನ್ ಸ್ಟಮಕ್. ಅಂಡ್ ಮಾರ್ನಿಂಗ್ ಟೈಮ್ ಅಲ್ಲಿ ತಗೊಳ್ಳೋದ್ರಿಂದ ಬಾಡಿ ಫ್ರೆಶ್ ಫೀಲ್ ಆಗುತ್ತೆ ಅಂಡ್ ಡೇ ಸ್ಮೂತ್ ಆಗಿ ಸ್ಟಾರ್ಟ್ ಆಗುತ್ತೆ. ಕಮಿಂಗ್ ಟು ನೆಕ್ಸ್ಟ್ ಪಾರ್ಟ್ ಇಸ್ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ವೀಟ್ ಪಾಸ್ತಾ ಪ್ರಿಪೇರ್ ಮಾಡ್ತಿದ್ದೀನಿ. ನಾರ್ಮಲ್ ಆಗಿ ಮೈದಾ ಪಾಸ್ತಾ ಮಾಡ್ತಾರೆ, ಮೈದಾ ಆಕ್ಚುಲಿ ಇಸ್ ನಾಟ್ ಎ ಗುಡ್ ಫಾರ್ ಹೆಲ್ತ್. ಅಂಡ್ ಸೊ ನಾನು ಹೋಲ್ ವೀಟ್ ಪಾಸ್ತಾನ ಪ್ರಿಪೇರ್ ಮಾಡ್ತಿದ್ದೀನಿ, ಫೈಬರ್ ಜಾಸ್ತಿ ಇರುತ್ತೆ. ಸೊ ಕಮಿಂಗ್ ಟು ರೆಸಿಪಿ, ಆ್ಯಂಡ್ ಜಸ್ಟ್ ಆಯಿಲ್ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ನಿಮ್ಮ ಕಡೆ ಯಾವ ವೆಜಸ್ ಇರುತ್ತೋ ಆ ವೆಜಸ್ ಹಾಕಿ ನಾನು ಬಟಾಣಿ, ಕಾರ್ನು ಮತ್ತೆ ಬ್ರೋಕ್ಲಿ, ಆನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಮೈದಾನ ಯೂಸ್ ಮಾಡಿಲ್ಲ, ಅದು ವೀಟ್ನ 1-2 ಸ್ಪೂನ್ ಹಾಕಿ ಅದು ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ಹಾಟ್ ವಾಟರ್ನ ಆ್ಯಡ್ ಮಾಡಿಬಿಟ್ರೆ ಮುಗೀತು. ಅದೆಲ್ಲ ಬೇಯಿಸ್ಕುದಾದ್ಮೇಲೆ ಸ್ವಲ್ಪ ನಿಮಗೆ ಖಾರದ ಪುಡಿ ಬೇಕಂದ್ರೆ ಖಾರ ಪುಡಿ ಹಾಕೊಳ್ಳಿ. ನಮ್ಮ ಮನೇಲಿ ಖಾರ ಅಷ್ಟು ಖಾರ ಇರಲ್ಲ, ಸೊ ಅದಕ್ಕೆ ನಾನು 3 ಸ್ಪೂನ್ಸ್ ಆಫ್ ಖಾರ ಹಾಕ್ತಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಬೆಂದಾದ್ಮೇಲೆ ಬಿಫೋರೇ ನೀವು ಪಾಸ್ತಾನ ಬೇಯಿಸಿಟ್ಕೊಂಡಿರ್ಬೇಕಾಗುತ್ತೆ. ಆ ಪಾಸ್ತಾನ ಇದಕ್ಕೆ ಆ್ಯಡ್ ಮಾಡಿ 1-2-3 ನಿಮಿಷ ಚೆನ್ನಾಗಿ ಕುದಿಯೋಕ್ಕಿಟ್ಟು ಸೆಟ್ ಆಗೋ ಥರ ಬಿಟ್ಬಿಟ್ರೆ ಆಯಿತು, ಪಾಸ್ತಾ ರೆಡಿ ಆಗುತ್ತೆ. ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾಪ್ಸ್ ಇಂಪಾರ್ಟೆಂಟು. ಎಲ್ಲರೂ ಹೇಳ್ತಾರೆ ಕಾಪ್ಸ್ ಅವಾಯ್ಡ್ ಮಾಡಿ ಅಂತಂದು, ಆದರೆ ಬ್ಯಾಲೆನ್ಸ್ಡ್ ಕಾಪ್ಸ್ ಬಾಡಿ ಎನರ್ಜಿ ಕೊಡುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಲಾಗಿನ್ ಆಗಿ ನೆಕ್ಸ್ಟ್ ಲಂಚ್ ಮತ್ತೆ ಬ್ರೇಕ್ಫಾಸ್ಟ್ ಮೀಲಲ್ಲಿ ಏನಾದರೂ ಸಮಥಿಂಗ್ ಏನಾದರೂ ತಿನ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಪೊಮೊಗ್ರೆನೇಟ್ ತಿಂತಾ ಇದ್ದೀನಿ. ಈ ಪೊಮೊಗ್ರೆನೇಟ್ ಬಂದ್ಬಿಟ್ಟು ಐರನ್ ರಿಚ್ ಇರುತ್ತೆ ಮತ್ತು ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಐರನ್ ಡೆಫಿಷಿಯನ್ಸ್ನ ಅವಾಯ್ಡ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಒಂದು ರಾಗಿ ಲಡ್ಡು ತಗೊಳ್ತಾ ಇದ್ದೀನಿ, ಏನಕ್ಕಂದ್ರೆ ಇದು ಕ್ಯಾಲ್ಸಿಯಂ ರಿಚ್ ಮತ್ತೆ ಬೇಬಿ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ನಾನು ಹೋಮ್ ಮೇಡ್ ರಾಗಿ ಲಡ್ಡುನ ಪ್ರಿಫರ್ ಮಾಡ್ತೀನಿ ಬಿಕಾಸ್ ಶುಗರ್ ಮತ್ತೆ ಜಿ ಕಂಟ್ರೋಲ್ ಮಾಡೋಕೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲಂಚ್ ಬ್ರೇಕಲ್ಲಿ ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತು ರೈಸ್, ಚೆನ್ನ ಮತ್ತೆ ಕುಕುಂಬರ್ನ ತಗೊಳ್ತಾ ಇದ್ದೀನಿ. ಮೆನಿ ಪೀಪಲ್ಸ್ ಹ್ಯಾವ್ ಎ ಡೌಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ರೈಸ್ ಓಕೆನಾ ಅಂತ. ಸೊ 100% ಓಕೆ, ಬಿಕಾಸ್ ರೈಸ್ ಇಸ್ ಈಸಿ ಡೈಜೆಷನ್ ಆ್ಯಂಡ್ ಗಿವ್ ಎನರ್ಜಿ. ಆ್ಯಂಡ್ ಚೆನ್ನ ಬಂದ್ಬಿಟ್ಟು ನಾನು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ 2 ವಿಸಿಲ್ಸ್ ಹಾಕಿ ಸೈಡ್ ತೆಗೆದಿಟ್ಕೊಂಡಿದ್ದೆ. ಪಾಲಕ್ ಚೆನ್ನ ಕರಿ ಮಾಡೋದು ತುಂಬಾ ಈಸಿ. ಫಸ್ಟ್ಗೆ ಪಾಲಕ್ನ ಬೇಯಿಸ್ಕೊಂಡು ಅದನ್ನ ಮಿಕ್ಸಿ ಹಾಕಿ ಸೈಡ್ ಇಟ್ಕೋಬೇಕು. ಆಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಆನಿಯನ್ ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಪಾಲಕ್ ಹಾಕೊಂಡಿರ್ತೀವಲ್ಲ ಅದನ್ನ ಹಾಕೊಂಡು ನೀಟಾಗಿ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಾನು ಆ್ಯಕ್ಚುಲಿ ಮಸಾಲಾಸ್ ಎಲ್ಲ ಅವಾಯ್ಡ್ ಮಾಡ್ತಿದ್ದೀನಿ. ಮಸಾಲಾಸ್ ಬದಲು ಶೇಂಗಾ ಪುಡಿ, ಗುರಾಳ್ ಪುಡಿ ಅಂತೆಲ್ಲ ಆ ಥರ ಯೂಸ್ ಮಾಡ್ತಿದ್ದೀನಿ. ಸೊ ಅದೆಲ್ಲ ಬಾಯ್ಲ್ ಆದಮೇಲೆ ಚೆನ್ನಾಗಿ ಹಾಕಿ 2 ನಿಮಿಷ ಬಾಯ್ಲ್ ಆಗಿಬಿಟ್ರೆ ಆಲ್ಮೋಸ್ಟ್ ರೆಡಿ ಆದಂಗೆ ಚೆನ್ನ ಸರಿ. ಆ್ಯಂಡ್ ಚೆನ್ನ ಇಸ್ ಅ ವೆರಿ ಗುಡ್ ಪ್ರೋಟೀನ್ ಸೋರ್ಸ್. ಪ್ರೋಟೀನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬೇಬಿ ಗ್ರೋತ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆಲ್ong ವಿತ್ ದ್ಯಾಟ್ ಕುಕುಂಬರ್ ಸ್ಲೈಸು ಫ್ರೆಶ್ ಮತ್ತು ಹೈಡ್ರೇಟಿಂಗ್ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಲಂಚ್ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಸೊ ಪ್ರೆಗ್ನೆನ್ಸಿಯಲ್ಲಿ ಬಾಡಿ ಫಾಸ್ಟಾಗಿ ಟಯರ್ಡ್ ಆಗುತ್ತೆ, ಸೊ ರೆಸ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟು. ಲಂಚ್ ಆದಮೇಲೆ ಸ್ವಲ್ಪ ಮಿಡ್ಲಲ್ಲಿ ಸ್ವಲ್ಪ ಸ್ವೀಟ್ ಕ್ರೇವಿಂಗ್ಸ್ ಆಗಿತ್ತು ನನಗೆ. ಸೊ ನಾನು ವಾಲ್ನಟ್ ಬ್ರೌನಿನ ಆರ್ಡ್ರ್ ಮಾಡ್ಕೊಂಡಿದ್ದೆ, ಜಸ್ಟ್ 2 ಸ್ಪೂನ್ ಮಾತ್ರ ತಿಂದಿದ್ದೆ. ನಾನು ಬಿಲೀವ್ ಮಾಡೋದು ಕಂಪ್ಲೀಟ್ ರಿಸ್ಟ್ರಿಕ್ಷನ್ ಏನು ಬೇಡ. ವಾಲ್ನಟ್ಸ್ ಅಂತಂದರೆ ಬೇಬಿ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ, ಆದರೆ ಬ್ರೌನಿಯಲ್ಲಿ ಶುಗರ್ ಇದೆ, ಸೊ ಪೋರ್ಷನ್ ಕಂಟ್ರೋಲ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಗ್ನೆನ್ಸಿ ಅಂದರೆ ಪನಿಷ್ಮೆಂಟ್ ಅಲ್ಲ, ಎಂಜಾಯ್ ಫುಡ್ ಬಟ್ ಮೈಂಡ್ಫುಲ್. ಸೊ ವರ್ಕ್ ಎಲ್ಲ ಮುಗೀತು, ಲಾಗೌಟ್ ಮಾಡಿ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಟೈಮಲ್ಲಿ ಎನರ್ಜಿ ಲೈಟಾಗಿ ಕಮ್ಮಿ ಆಗಿರುತ್ತೆ. ಸೊ ನಾನೊಂದು ಸ್ಮಾಲ್ ಕಪ್ ಆಫ್ ಟೀ ಜೊತೆ ಮಖಾನ ರೋಸ್ಟ್ ಮಸಾಲ ತಿಂತಾ ಇದ್ದೀನಿ. ಮಖಾನ ಬಂದ್ಬಿಟ್ಟು ಇಟ್ಸ್ ಅ ಗುಡ್ ಸ್ನ್ಯಾಕ್ಸ್ ಬಿಕಾಸ್ ಲೈಟ್ ಸ್ನ್ಯಾಕ್ಸ್ ಅಂಡ್ ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಈಸಿ ಡೈಜೆಷನ್ ಆಗುತ್ತೆ. ಈವ್ನಿಂಗ್ ಟೈಮಲ್ಲಿ ಪರ್ಫೆಕ್ಟ್ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು.
ಕಮಿಂಗ್ ಟು ಡಿನ್ನರ್ಗೆ ಆಲ್ವೇಸ್ ನಾನು ಲೈಟ್ ಆಗಿರೋದನ್ನ ಚೂಸ್ ಮಾಡ್ತೀನಿ. ಇವತ್ತು ನಾನು ಜೋಳದ ರೊಟ್ಟಿ ಮತ್ತು ಅಲಸಂದಿಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಕರಿ ಮಾಡೋದು ಮಾತ್ರ ತುಂಬಾ ಸುಲಭ. ಏನಕ್ಕಂತಂದ್ರೆ ಇದನ್ನ ಒಂದು ಈವ್ನಿಂಗ್ ನೆನೆ ಹಾಕ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ನೆಂದೋಗುತ್ತೆ. ಒಂದು 2 ವಿಸಿಲ್ಸ್ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಆನಿಯನ್, ಟೊಮೊಟೊ ಎಲ್ಲ ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ರೆ ಪಲ್ಯ ಅಂತೂ ರೆಡಿ ಆಗ್ಬಿಡುತ್ತೆ. ಈಸಿ ಮತ್ತೆ ಬೇಗನೂ ಆಗುತ್ತೆ. ಇನ್ನು ಒನ್ ಮೋರ್ ಥಿಂಗ್, ಆಲ್ವೇಸ್ ನಾನು ಮಾತ್ರ ನೈಟ್ ಟೈಮಲ್ಲಿ ಚಪಾತಿನ ಚೂಸ್ ಮಾಡಲ್ಲ. ಏನಕ್ಕಂತಂದ್ರೆ ಅದು ಬಂದ್ಬಿಟ್ಟು ಡೈಜೆಷನ್ ಆಗಲ್ಲ. ಸೊ ನಾನು ಜೋಳದ ರೊಟ್ಟಿನ ಪ್ರಿಫರ್ ಮಾಡೋದು. ಇದು ಈಸಿ ಡೈಜೆಷನ್ ಆಗುತ್ತೆ. ಆ್ಯಂಡ್ ಆಲ್ಸೋ 8:30 to 9:30 ಒಳಗಡೆನೆ ಡಿನ್ನರ್ ಫಿನಿಶ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದರಿಂದ ಬ್ಲೋಟಿಂಗ್ ಕಮ್ಮಿ ಆಗುತ್ತೆ. ಮತ್ತು ಪ್ರೆಗ್ನೆನ್ಸಿಯಲ್ಲಿ ಪರ್ಫೆಕ್ಟ್ ಡಯಟ್ ಏನಿಲ್ಲ. ಸೊ ನಿಮ್ಗೆ ಏನು ಇಷ್ಟ ಆಗುತ್ತೋ ಅದು ಹೆಲ್ದಿ ವರ್ಷನ್ ಅಂತೀನಿ. ಸೊ ಏನಕ್ಕಂತಂದ್ರೆ ಸಮ್ ಡೇಸ್ ಜಾಸ್ತಿ ತಿಂತೀವಿ, ಸಮ್ ಡೇಸ್ ಕಮ್ಮಿ ತಿಂತೀವಿ, ಸಮ್ಟೈಮ್ಸ್ ಸ್ಪೈಸಿ ಕ್ರೇವಿಂಗ್ಸ್ ಆಗುತ್ತೆ, ಸಮ್ಟೈಮ್ಸ್ ಸ್ವೀಟ್ ಕ್ರೇವಿಂಗ್ಸ್ ಆಗುತ್ತೆ. ಸೊ ಅದಕ್ಕೆ ಇದೆಲ್ಲ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ. ಎವ್ರಿ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್. ಸೊ ಅದರಿಂದ ಫುಡ್ಡಲ್ಲಿ ಏನಾದರೂ ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಡಾಕ್ಟರ್ ಅಡ್ವೈಸ್ನ ತಗೊಳ್ಳೋದು ಉತ್ತಮ. ಇದೆಲ್ಲ ನಾನು ಫಾಲೋ ಮಾಡ್ತಿರೋ ರೊಟೀನು. ನಿಮ್ಗೆ ಏನಾದರೂ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎವ್ರಿಡೇ ಸ್ಪೆಷಲ್ ಬೈ DC. ಆ್ಯಂಡ್ ಕಮೆಂಟ್ನಲ್ಲಿ ಹೇಳಿ ನಿಮಗೆ ಕರೆಂಟ್ ಕ್ರೇವಿಂಗ್ಸ್ ಏನಿದೆ ಅಂತ ಹೇಳಿ. See you in next video. Thank you.